ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ನಾನು ನಿಮ್ಮ ಟಿಜಿ. ನಾನು ನಿಮ್ಮ ವಚನ. ಸೊ ಇವತ್ತು ನಾವು ವ್ಲಾಗ್ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಬರೋ ಅಪ್ಕಮಿಂಗ್ ಸ್ಟೂಡೆಂಟ್ಸಿಗಾಗಿರ್ಬೋದು, ಹಾಗೆ ಅವ್ರ ಪೇರೆಂಟ್ಸಿಗಾಗಿರ್ಬೋದು, ರಷ್ಯಾ ಕಳಿಸ್ತಿದೀವಿ ಅಥವಾ ಎಲ್ಲೋ ಅಬ್ರಾಡಿಗೆ ಕಳಿಸ್ತಿದೀವಿ ಅಂತ ಅಂದಾಗ ಅಲ್ಲಿ ಸಿಗೋ ಗ್ರಾಸರಿ ಐಟಮ್ಸ್ ಆಗಿರ್ಬೋದು, ಫೆಸಿಲಿಟೀಸ್ ಆಗಿರ್ಬೋದು ಬಗ್ಗೆ ತುಂಬಾ ಡೌಟ್ಸ್ ಇರುತ್ತೆ. ಸೊ ಇವತ್ತು ನಾವು ಮಾಡ್ತಿರೋ ವ್ಲಾಗ್ ಅಲ್ಲಿ ಗ್ರಾಸರಿ ಶಾಪಿಂಗ್ ಬಗ್ಗೆ ಹೇಳ್ತಿದೀವಿ. ಮಗ್ನಿತ್, ಪೆತ್ರೋಚ್ಕಾ, ಆಮೇಲೆ ಮೊನೆತ್ಕಾ ಅಂತ ಸೂಪರ್ ಮಾರ್ಕೆಟ್ಸ್ ಗಳು ನಮ್ ಸುತ್ತಮುತ್ತಾನೆ ಇದೆ. ಅದ್ರಲ್ಲೂ ನಮ್ ಹಾಸ್ಟೆಲ್ದು ಒಂದ್ 10-11 ಹೆಜ್ಜೆ ಅಕ್ಕಪಕ್ಕದಲ್ಲೇ ಮಗ್ನಿತ್ ಮತ್ತೆ ಪೆತ್ರೋಚ್ಕಾ ಅನ್ನೋ ಸೂಪರ್ ಮಾರ್ಕೆಟ್ಸ್ ಗಳಿದೆ. ಸೊ ಇಂಡಿಯಾದಲ್ಲಿ ರಿಲಯನ್ಸ್ ಮತ್ತೆ ಡಿಮಾರ್ಟ್ ಯಾವ ತರನೋ ಆ ತರ ರಷ್ಯಾದಲ್ಲಿ ಪೆತ್ರೋಚ್ಕಾ ಮತ್ತೆ ಮಗ್ನಿತ್ ಅಂತ. ಸೊ ಜಾಸ್ತಿ ಅಂದ್ರೆ ಕೆಲವೊಂದು ಐಟಮ್ಸ್ಗಳು ಹೇಗೆ ಡಿಮಾರ್ಟ್ ರಿಲಯನ್ಸ್ ಅಲ್ಲಿ ಡಿಫರ್ ಆಗುತ್ತೋ ಆ ತರ ಪೆತ್ರೋಚ್ಕಾ ಮಗ್ನಿತ್ ಅಲ್ಲಿ ಕೆಲವೊಂದಿಷ್ಟು ಐಟಮ್ಸ್ಗಳು ಡಿಫ್ರೆನ್ಸ್ ಆಗಿರುತ್ತೆ. ಲೈಕ್ ಇಲ್ಲಿ ಇಲ್ಲದೆ ಇರೋದು ಅಲ್ಲಿ ಸಿಗುತ್ತೆ, ಅಲ್ಲಿ ಸಿಗದೆ ಇರೋದು ಕೆಲವೊಂದು ಐಟಮ್ಸ್, ಗ್ರಾಸರಿ ಐಟಮ್ಸ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಸೊ ಇವಾಗ ಮಗ್ನಿತ್ ಎಂಟರ್ ಆಗಿದ್ದೀವಿ. ರೈಸ್ ಸೌತ್ ಇಂಡಿಯನ್ಸ್ ಮೆಜಾರಿಟಿ ನಾವೆಲ್ಲ ತಿನ್ನೋದು ಜಾಸ್ತಿ ರೈಸು. ಇದು ಯೂಶಲಿ ನಾವು ತಗೊಳ್ಳೋಂಥ ರೈಸು. ಇದು ಬಂದು 61 ರೂಬಲ್. ಇದು ಬಕ್ವೀಟ್ ಅಂತ ಹೇಳಿ ರಷ್ಯನ್ ಟ್ರೆಡಿಷನ್ ರೈಸ್ ಅಂತ ಹೇಳ್ಬೋದು. ಈಗ ನಾವ್ ಹೇಗೆ ರೈಸ್ ಮೆಜಾರಿಟಿ ಎಲ್ಲಾ ಕಡೆ ಯೂಸ್ ಮಾಡ್ತೀವಿ, ಪ್ರತಿಯೊಬ್ಬರ ಮನೇಲಿ ರೈಸ್ ಇರುತ್ತೆ. ಇನ್ ನಮ್ ಮಂಡ್ಯ ಸೈಡ್ ಅಂತ ಬಂದ್ರೆ ಪ್ರತಿಯೊಬ್ಬರು ಮನೆ ಲೈಕ್ ರಾಗಿ ಮುದ್ದೆ ಮಾಡೇ ಮಾಡ್ತಾರೆ. ಅದೇ ತರ ರಷ್ಯನ್ಸ್ ಯೂಶಲಿ ತುಂಬಾ ಯೂಸ್ ಮಾಡುವಂತ ಇದು ಅಂದ್ರೆ ಬಕ್ವೀಟ್ ಅಂತ. ಈ ಬಕ್ವೀಟ್ ಇಸ್ ವೆರಿ ರಿಚ್ ಇನ್ ಪ್ರೋಟೀನ್ ಅಂಡ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು. ಗೋಧಿ ಈಗ ನೋಡ್ಬೋದು ನೀವು, ಗೋಧಿ ಸಿಗುತ್ತೆ, ಗೋಧಿ ಹಿಟ್ಟು ಕೂಡ ಸಿಗುತ್ತೆ, ಹಂಗೆ ಇದ್ರ ಜೊತೆ ಗೋಧಿ ಸಿಗುತ್ತೆ. ಒಂದ್ ಸೆಕೆಂಡ್ ಹಿಡ್ಕೊ, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಇದು ಕೂಡ ರೈಸು. ಪ್ಯಾಕೇಜಿಂಗ್ ಮೇಲೆ, ಬ್ರ್ಯಾಂಡ್ ಮೇಲೆ ಅದರದ್ದು ಪ್ರೈಸಸ್ ಡಿಫ್ರೆನ್ಸ್ ಆಗುತ್ತೆ. ಅಂಡ್ ಈ ಕಡೆ ಬಂದ್ರೆ ಎಲ್ಲ ಲೈಕ್ ಸೆಂಟು, ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಂಡ್ ಮೌತ್ ಫ್ರೆಶರ್ ಪ್ರತಿಯೊಂದು ಸಿಗುತ್ತೆ. ಈ ಕಡೆ ನೋಡ್ಬೋದು ನೀವು, ಗ್ಲಾಸು ಇವೆಲ್ಲ ಪಿಂಗಂಡ್. ಇದು ಮುಟ್ಟಕ್ ಭಯ ಆಗುತ್ತೆ, ಬಿದ್ಗಿದ್ ಹೋದ್ರೆ ಆಮೇಲೆ ನಾವೇ ದುಡ್ಡು ಕೊಟ್ಟು ಮೀಟರ್ ಬೇಕು, ಮೀಟರ್. ನೆಕ್ಸ್ಟ್ ಇಲ್ಲಿ ಆಯಿಲ್, ಇದು ಕೂಡ ಅಷ್ಟೇ. ಇದು ಸನ್ಫ್ಲವರ್ ಆಯಿಲ್, ಜೋಳದ್ದು, ಇದೇ ತರ ತುಂಬಾ ತರದ ಆಯಿಲ್ಗಳಿದೆ. ಮೇಲ್ಗಡೆ ನೋಡ್ಬೋದು ಇದೇನಿದೆ, ಲೈಕ್ ಮ್ಯಾಸ್ಲೋ ಇಸ್ ನಥಿಂಗ್ ಬಟ್ ರಷ್ಯನ್ ಅಲ್ಲಿ ಮ್ಯಾಸ್ಲೋ ಅಂದ್ರೆ ಎಣ್ಣೆ ಅಂತ. ಈ ಮ್ಯಾಸ್ಲೋ ಅಂದ್ರೆ ಇದು ತೆಂಗಿನಕಾಯಿದು ಎಣ್ಣೆ. ಲೈಕ್ ಇದು ತುಂಬಾ ಕಾಸ್ಟ್ಲಿ. ಅಂಡ್ ಇದೆಲ್ಲ ಬಂದು ಹಿಟ್ಟು. ಈ ಹಿಟ್ಟು ಏನೇನಿದೆ, ಇದು ಮೈದಾ ಹಿಟ್ಟು, ಕೇಕ್ ಮಾಡೋದಕ್ಕೆ ಯೂಸ್ ಮಾಡೋವಂಥವು. ಅಂಡ್ ಇಲ್ಲಿ ಮೇನ್ಲಿ ನಾವು ಯೂಶಲ್ ಆಗಿ ಪರ್ಚೇಸ್ ಮಾಡೋದು ಬಂದು ಅದು ಇಲ್ಲಿ ಇಲ್ಲ. ಈಗ ನಾವು ಮಗ್ನಿತ್ತು ಮೆಜಾರಿಟಿ ಯೂಸ್ ಮಾಡೋದು ಏನಕ್ಕೆ ಅಂದ್ರೆ ಇಲ್ಲಿ ಕಾಯಿ ಪೌಡರ್ ಸಿಗುತ್ತೆ. ಕಾಯಿ ತುಂಬಾ ಕಾಸ್ಟ್ಲಿ, ಅದು ರದ್ನಿಕಲ್ ಮಾತ್ರ ಸಿಗೋದು. ಅಂಡ್ ರದ್ನಿಕಲ್ಲಿ ಒಂದು ಕಾಯಿ 400 ಚಿಲ್ಲರೇನು ಬರೀ ಒಂದು ಕಾಯಿಗೆ. ಸೊ ನಾವಿಲ್ಲಿ ಜಸ್ಟ್ 100 grams ಆಫ್ ಕೋಕೋನಟ್ ಪೌಡರ್ ಬರುತ್ತೆ, ಅದು ಇಲ್ಲಿ ಸಿಗುತ್ತೆ. ಮೇ ಬಿ ಅದು 80 ರೂಪಾಯಿಸ್ ಏನೋ ಸಮಥಿಂಗು. ಸೊ ನಾವ್ ಇದನ್ನ ಇಲ್ಲೇ ಪರ್ಚೇಸ್ ಮಾಡುದು. ಸಕ್ಕರೆ ಪ್ಯಾಕಿಂಗ್ ನೋಡಿ ಯಾವ ತರ ಇದೆ. ಸಕಾರ್ ಅಂತ ಅಂದ್ರೆ ರಷ್ಯನ್ ಅಲ್ಲಿ ಸಕ್ಕರೆ ಅಂತ. ಇವಾಗ ನಾವು ಬಂದಿರೋದು ಚಾಕ್ಲೇಟ್ ಸೆಕ್ಷನ್ಗೆ. ಇಲ್ಲಿ ಯಾವ ತರ ಸಿಸ್ಟಮ್ ಅಂತಂದ್ರೆ 100 ಗ್ರಾಮಿಗೆ ಇಷ್ಟು ಅಂತ ರೇಟ್ ಇರುತ್ತೆ ಇಲ್ಲಿ. ಸೊ ಇಲ್ಲಿರೋ ಸೆಕ್ಷನ್ ಅಲ್ಲಿರೋ ಏನ್ ಚಾಕ್ಲೇಟ್ಸ್ ಇದೋ ಇದೆಲ್ಲಾನು ಗ್ರಾಮ್ಸ್ ಲೆಕ್ಕದಲ್ಲಿ ಸಿಗುವಂತದ್ದು. 100 ಗ್ರಾಮಿಗೆ 89 ರೂಪಿ, ಇದು 100 ಗ್ರಾಮಿಗೆ 34, ಆ ತರ. ಸೊ 100 ಗ್ರಾಮ್ಸ್ ಅಲ್ಲಿ ನಿಮ್ಗೆ ಮೆಜರ್ ಮಾಡಿ ಕೊಡ್ತಾರೆ. ಫೆರರ್ ರೋಚರ್ ಒಂದು ಸಿಗುತ್ತೆ, ಬಟ್ ತುಂಬಾ ಕಾಸ್ಟ್ಲಿ, 500 ರೂಪಿ. 500 ರೂಬಲ್. ಇವಾಗ ಇದು ಬಿಸ್ಕೆಟ್ ಸೆಕ್ಷನ್. ಇಲ್ಲಿ ನಾವು ಮೇನ್ ಆಗಿ ಒಂದು ಯೂಶಲಿ ನಾವು ತಗೊಳ್ಳುವಂತ ಒಂದು ಹೆಲ್ದಿ ಫುಡ್ ಅಂದ್ರೆ ಚಕ್ಕೆ, ಪೀನಟ್ದು, ಆಮೇಲೆ ನಮ್ ಕಡೆ ಚಿಕ್ಕಿ ಅಂತ ಕರೀತಾರೆ. ನಮ್ ಕಡೆ ಚಕ್ಕೆ ಆರ್
ಚಿಕ್ಕಿ 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 ಶೇಂಗಾ ಅದು ನೋಡ್ತಿರ್ಬೋದು. ಮಿಠಾಯಿಗಳು ಲೈಕ್ ಕಡಲೆ ಮಿಠಾಯಿ, ಕಡ್ಲೆ ಮಿಠಾಯಿ, ಇದು ಎಳ್ಳು, ಆಮೇಲೆ ಇದೆಲ್ಲ ಸನ್ಫ್ಲವರ್ ಸೀಡ್ಸ್. ಸೊ ನಾವ್ ಯೂಶಲಿ ತಿನ್ನೋಂತ ಹೆಲ್ದಿ ಫುಡ್ ಬಂದ್ಬಿಟ್ಟು ಮಿಠಾಯಿ ಆಯ್ತು. ಆಮೇಲೆ ಕೇಕ್ಸು, ಆಮೇಲೆ ಇದೆಲ್ಲ ಕುಕೀಸ್, ಆಮೇಲೆ ವೇಫರ್ಸ್. ಯೂಶಲಿ ಎಲ್ಲರ ಫೇವ್ರೆಟ್ ಓರಿಯೋ. ಓರಿಯೋ ರೇಟ್ ಬಂದು ಬರೀ 10 ಬಿಸ್ಕಿಟ್ಗೆ 108 ಇದೆ. ಬರೀ 10 ಬಿಸ್ಕಿಟ್ಗೆ 108 ರೂಪೀಸ್ ಇದೆ. ಇನ್ನೊಂದು ನಾನ್ ಜಾಸ್ತಿ ತಿನ್ನೋದು ಇದೊಂಥರ ಕೋಡ್ ಬಳೆ, ನಿಮ್ಗೆಲ್ಲ ಗೊತ್ತಿರುತ್ತೆ ಆ ತರ. ಸೊ ಇದು ಡಿಫ್ರೆಂಟ್ ಫ್ಲೇವರ್ ಅಲ್ಲಿ ಸಿಗುತ್ತೆ. ಒಂದು ಬೆಳ್ಳುಳ್ಳಿ, ಇನ್ನೊಂದು ಸನ್ಫ್ಲವರ್, ಟೊಮ್ಯಾಟೊ, ಇದೊಂದ್ ಸ್ವಲ್ಪ ಬಿಟ್ ಏನೋ ಟೇಸ್ಟ್ ಸ್ಪೈಸಿ ತರ ಚೂರು. ಇದು ಜ್ಯೂಸ್ ಸೆಕ್ಷನ್. ನಮ್ಮ ಇಂಡಿಯಾದಲ್ಲಿ ಲೈಕ್ ಮಾಜಾ, ಮಿರಿಂಡಾ, ಗ್ಲೋಬಲ್ ವಿಲೇಜ್ ಆ ಥರ ಎಲ್ಲ ಸಿಗುತ್ತೋ ಹಾಗೆ ಇಲ್ಲಿ ದೋಬ್ರಿ ಅಂತ ಒಂದು ಬ್ರ್ಯಾಂಡು ತುಂಬ ಚೆನ್ನಾಗಿರುತ್ತೆ ಜ್ಯೂಸಸ್, ಎಸ್ಪೆಷಲಿ ಫ್ರೂಟ್ ಜ್ಯೂಸಸ್ಸು. ಇದು ಟೀ ಪೌಡರ್ಸ್. ಸೊ ಯಾರಾದ್ರೂ ತುಂಬಾ ಚಾ ಪ್ರಿಯರು ಇದ್ರೆ ನಿಮ್ಗೆ ಈ ತರ ಇಲ್ಲಿ ಬೇರೆ ಬೇರೆ ಸಿಗುತ್ತೆ. ನಮ್ ತರ ರೆಡ್ ಲೇಬಲ್, ತಾಜ್ ಈ ತರ ಸಿಗಲ್ಲ. ಸೊ ಇಲ್ಲಿರೋದೆಲ್ಲ ಫುಲ್ ಡಿಫ್ರೆಂಟ್. ಸೊ ನಿಮ್ಗೆ ತುಂಬಾ ಚಾ ಕುಡಿಬೇಕು ಅಂತ ಅನ್ಸಿದ್ರೆ ಪ್ಲೀಸ್ ಇಂಡಿಯಾದಿಂದ ಪೌಡರ್ ತಗೊಂಡ್ ಬನ್ನಿ. ಇಲ್ಲಿ ನಾನ್ ಯಾವತ್ತೂ ಟೇಸ್ಟ್ ಮಾಡಿಲ್ಲ, ನಾನು ಇಂಡಿಯಾದಿಂದಲೇ ತರಿಸೋದು ಯೂಶಲಿ. ಸೊ ಇದು ಲಾವಾಶ್ ಅಂತ. ಸೊ ಲೈಕ್ ತಂದೂರಿ ರೋಟಿ ತರ ಇರುತ್ತೆ ನೋಡೋಕೆ, ಬಟ್ ತುಂಬಾ ಉದ್ದ, ಒಂದಿಷ್ಟು ಉದ್ದ ಇರುತ್ತೆ. ಒಂದ್ ತಿಂದ್ರೆ ಸಾಕು, ಹೊಟ್ಟೆ ತುಂಬುತ್ತೆ. ಸೊ ಅಫೋರ್ಡೆಬಲ್ ಆಗಿ ಸಿಗುವಂತ, ಹೊಟ್ಟೆ ತುಂಬಾ ಸಿಗುವಂತ ಚಪಾತಿ ಮಾಡ್ಕೊಳಕ್ ಕಷ್ಟ ಆದ್ರೆ ಇದನ್ನ ತಿನ್ಬೋದು. ಹಾಸ್ಟೆಲಲ್ಲಿ ಫ್ರೆಂಡ್ಸ್ ಬರ್ಡೇ ಅಂತ ಇದ್ದಾಗ ಈ ತರ ಕೇಕ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ಎಷ್ಟಿದು ಒಂದ್ 400-600 ಆ ತರ ರೇಂಜ್ ಅಲ್ಲಿ ಇದೆ. ಚೆನ್ನಾಗಿರುತ್ತೆ, ತಿನ್ಬೋದು. ಆಮೇಲೆ ಇದೆಲ್ಲ ಯೋಗರ್ಟ್, ಪ್ರೊಸೆಸ್ಡ್ ಮಿಲ್ಕ್, ಫ್ಲೇವರ್ಡ್ ಮಿಲ್ಕ್ಸ್ ಆ ತರ. ಇಲ್ಲಿ ನೀವು ನೋಡ್ಬೋದು ಈ ಮೇಲೆ ಸೆಕ್ಷನ್ ಏನಿದೆಯಲ್ಲ ಇದೆಲ್ಲ ಸ್ವಲ್ಪ ಗಟ್ಟಿ ಹಾಲು. ಸೊ ಇದು ರೇಟ್ ಎಲ್ಲ 100+ ಅಲ್ಲಿ ಇರುತ್ತೆ. ಈ ಕೆಳಗಡೆ ಈ ಪ್ಯಾಕೆಟ್ಸ್ ಅಲ್ಲಿ ಇರೋದೆಲ್ಲ 150 ರೇಂಜ್ಗೆ ಸ್ವಲ್ಪ ನೀರ ಹಾಲಾಗಿರುತ್ತೆ. ಇದೆಲ್ಲ ಫ್ಲೇವರ್ಡ್ ಮಿಲ್ಕ್, ಆಪಲ್, ಸ್ಟ್ರಾಬೆರಿ, ಸೊ ಬೆರಿ ಫ್ಲೇವರ್ಸ್ ಅದೆಲ್ಲ ಮಿಲ್ಕ್ ಸಿಗುತ್ತೆ. ಇದೆಲ್ಲ ಬೆಣ್ಣೆ, ಬಟರ್, ಬೆಣ್ಣೆ. ಇವಾಗ ನಾವು ಇದೆಲ್ಲ ನಾನ್ ವೆಜ್ ಸೆಕ್ಷನ್. ಲೈಕ್ ಇರೋದೆಲ್ಲ ರೀಬಾ ಅಂತ ಅಂದ್ರೆ ನಥಿಂಗ್ ಬಟ್ ಫಿಶ್ ಅಂತ, ಲೈಕ್ ಸೀ ಫುಡ್ ಎಲ್ಲ ಇಲ್ಲಿ ಸಿಗುತ್ತೆ. ಸೀ ಫುಡ್ ಅಂತ ಅಂದ್ರೆ ನೀವು ಇಲ್ಲಿ ನೋಡ್ಬೋದು, ಸ್ವಲ್ಪ ಮುಂದೆ ಬರೀ ತೋರಿಸ್ತೀನಿ. ಇದೇನಿದೆ ಇದೆಲ್ಲ ಆಕ್ಟೋಪಸ್, ಇದೆಲ್ಲ ಕಪ್ಪೆ ಚಿಪ್ಪು. ಇದನ್ನೆಲ್ಲ ನಾವು ನಮ್ಗೆ ಇದೆಲ್ಲ ತಿಂತಾರೆ ಅಂತಾನೆ ಗೊತ್ತಾಗಿದೆ ಇಲ್ಲಿಗೆ ಬಂದ್ಮೇಲೆ. ಇದನ್ನು ತಿಂತಾರೆ ಇಲ್ಲಿ. ಅಂಡ್ ಇನ್ನೊಂದು ಪ್ರಾನ್ಸ್ ಸಿಗುತ್ತೆ. ಯೂಶಲಿ ನಾವ್ ಹೇಗೆ ಅಲ್ಲಿ ಹಿಡಿದಿರೋ ಮೀನನ್ನ ಫ್ರೆಶ್ ಆಗಿ ತಗೊಂಡ್ಬಂದು ತಿಂತೀವೋ ಆ ತರ ರಷ್ಯನ್ಸ್ ತಿನ್ನೋದಿಲ್ಲ. ಅವರು ಡಿಫ್ರೆಂಟ್. ಲೈಕ್ ಅವರು ಮೀನನ್ನ ಒಣಗಿಸಿ ಲೈಕ್ ಅದನ್ನ ಫುಲ್ ಕಂಪ್ಲೀಟ್ಲಿ ಡ್ರೈ ಮಾಡಿ ಅದನ್ನ ತಿಂತಾರೆ. ದೇ ಲೈಕ್ ದಿಸ್ ಟೈಪ್ ಆಫ್ ಡ್ರೈ ಫಿಶಸ್. ಏನ್ ಹೇಳ್ತಾವಲ್ಲ ಇವು, ನಮ್ ತರ ಫ್ರೆಶ್ ಆಗಿ ಅಲ್ಲೇ ಹಿಡಿದು ಲೈಕ್ ಫ್ರೆಶ್ ಮೀನ್, ಕೆರೆ ಮೀನು ಆತರ ಎಲ್ಲ ತಿನ್ನಲ್ಲ. ಇವ್ರು ಏನಿದು ಇಷ್ಟ ಹಿಡಿದು ಕಂಪ್ಲೀಟ್ಲಿ ಇಂಟರ್ನಲ್ ಆರ್ಗನ್ ಸಮೇತ ಅದನ್ನ ಫುಲ್ ಡ್ರೈ ಮಾಡಿ ಆಮೇಲೆ ತಿಂತಾರೆ. ಸೊ ಊಟ ಉಪಚಾರಗಳಲ್ಲಿ ಕೆಲವೊಂದು ಡಿಫ್ರೆನ್ಸ್ಗಳಿದೆ. ಇದೇ ತರ ತಿನ್ನೋದು ಫಿಶ್ ಆದ್ರೂ ಕೂಡ ತಿನ್ನೋ ರೀತಿ ಬೇರೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಂಡ್ ಇವೆಲ್ಲ ಸಾಸೇಜಸ್ ನಿಮ್ಗೆ ಗೊತ್ತಿರೋ ಇಲ್ಲಿ ಪೋರ್ಕ್, ಬೀಫ್ ಅಂಡ್ ಇವನ್ ಚಿಕನ್ ಸಾಸೇಜಸ್ ಕೂಡ ಇದೆ. ಇನ್ನೊಂದು ನೋಡ್ಬೋದು ಇಲ್ಲಿ ಏನಿದೆ, ಇವೆಲ್ಲ ಚಿಕನ್. ಇದು ಬ್ಯಾಕ್ ಚಿಕನ್ ಏನಿದೆ, ಇವೆಲ್ಲ ಸೆಷನ್ಸ್ ಲೈಕ್ ತಿಳ್ಸುತ್ತೋ ಆತರ ಮಸಾಲ ಯೂಸ್ ಮಾಡಿ ಮ್ಯಾರಿನೇಟ್ ಮಾಡಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಇಲ್ಲಿಗೆ ಬರೋದು ಅಂದ್ರೆ ಇಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ ಆಫ್ ಸಾಸಸ್ ಸಿಗುತ್ತೆ. ಲೈಕ್ ಮಯೋನೀಸ್ ಆಗಿದೆ, ವೆಜಿಟೇಬಲ್ ಸಾಸ್ ಆಗಿದೆ, ಬೇರೆ ಬೇರೆ ಸಾಸ್ ಸಿಗುತ್ತೆ. ಆಮೇಲೆ ಇಲ್ಲಿ ನಮಗೆ ಚೀಸ್ ಕೂಡ ಸಿಗುತ್ತೆ. ಏನಿದೆ ಇದು ಚೀಸ್ ಅಲ್ಲ, ಪನ್ನೀರ್ ಪನ್ನೀರ್ ಇದೆ.
ಅದೇ ಟ್ರಯಾಂಗಲ್ ಶೇಪ್ ಅಲ್ಲೇ ಸಿಗುತ್ತೆ ಪನ್ನೀರ್. ಪನ್ನೀರ್ ಇದು ಸಿರು ಕಣೆ ಏನಿದೆ ಇದು ಚೀಸ್ ಅಲ್ಲ, ಇದಕ್ಕೆ ರಷ್ಯನ್ ಅಲ್ಲಿ ಸಿರು ಅಂತ ಕರೀತಾರೆ. ಸೊ ಚೀಸ್ ಕೂಡ ಇಲ್ಲೇ ಸಿಗುತ್ತೆ. ಅಂಡ್ ಇದು ಎಗ್ಗು ಡಿಫ್ರೆಂಟ್ ಆಗಿರುತ್ತೆ. ನಾನು ಈ ಸಿಸ್ಟಮ್ ಬಂದು ಕೇಳಿದೆ ಇಲ್ಲಿ, ನನಗೆ ಇಂಡಿಯಾದಲ್ಲಿ ಇದ್ರ ಬಗ್ಗೆ ನಾಲೆಜೇ ಇರಲಿಲ್ಲ. ಕೋಳಿ ಮೊಟ್ಟೆಯಲ್ಲೇ ಬೇರೆ ಬೇರೆ ತರ ಇದೆ, ನಾಟಿ ಕೋಳಿ ಮೊಟ್ಟೆ, ಫಾರ್ಮ್ ಕೋಳಿ ಮೊಟ್ಟೆ ಅಂತಲ್ಲ. ಈ ಮೊಟ್ಟೆಯಲ್ಲಿ ಡಿಫ್ರೆನ್ಸ್ ಬಂದು C0, C1, C2 ಅಂತ ಬರುತ್ತೆ. ಅಕಾರ್ಡಿಂಗ್ ಟು ದರ್ ಸೈಜ್ ಕೂಡ ಅದರದ್ದು ಲೈಕ್ ಅದ್ರ ಪ್ರೈಸ್ ವೇರಿಯೇಷನ್ ಆಗುತ್ತೆ. ಇದು ಮಧ್ಯ ಪ್ರಿಯರಿಗೆ ಅಂತ ಹೇಳ್ಬೋದು. ಇಲ್ಲಿ ಯೂಶಲಿ ಕೋಲ್ಡ್ ಕಂಟ್ರಿ ಆಗಿರೋದ್ರಿಂದ ಬಾಡಿನ ವಾರ್ಮ್ ಇಟ್ಕೊಳ್ಳೋದಕ್ಕೆ ಕೋಲ್ಡ್ ಸೀಸನ್ ಅಲ್ಲಿ ಕುಡಿಯೋದು ನೆಸೆಸರಿ. ಅಂಡ್ ಎಲ್ಲಾರು ಕುಡಿತಾರೆ ಅಂತಲ್ಲ, ಲೈಕ್ ಇಲ್ಲಿ ಕುಡಿದೇ ಇರೋರು ಹುಡ್ಕೋದು ತುಂಬಾ ಕಷ್ಟ. ಲೈಕ್ ಹಿಂಗೆ ಅಂದ್ರೆ ಈ ಕುಷ್ಕದಲ್ಲಿ ಅವಾಗ ಚಿಕನ್ ಪೀಸ್ ಸಿಕ್ದಂಗೆ ಎಲ್ಲಾ ತರದ ಡ್ರಿಂಕ್ಸ್ ಇದೆ. ಈಗ ಸಿಗಲ್ಲ ಅಂತ ಇಲ್ಲ, ಎಲ್ಲಾ ತರದ್ದು ಸಿಗುತ್ತೆ. ಈ ಕಡೆ ಹಾರ್ಡ್ ಡ್ರಿಂಕ್ಸ್ ಇದೆ, ಈ ಕಡೆ ಸಾಫ್ಟ್ ಡ್ರಿಂಕ್ಸ್ ಇದೆ, ಕೋಕೋ ಕೋಲಾ ಅದು ಇದು. ಈ ಕಡೆ ಎಲ್ಲ ಬೇರೆ. ಈಗ ನಾವು ಸೊಪ್ಪು ಸೆಕ್ಷನ್ ಬಂದಿದೀವಿ. ಇದನ್ನ ನಮ್ಮ ಕಡೆ ಸಬ್ಬಸ್ಗೆ ಸೊಪ್ಪು ಅಂತ ಕರೀತಾರೆ. ಸೊಪ್ಪಿಗೆ ಸೊಪ್ಪು, ಸಬ್ಬಸ್ಗೆ ಸೊಪ್ಪು ಬೇರೆ ಬೇರೆ ಸ್ಲ್ಯಾಂಗ್ ಅಲ್ಲಿ ಬೇರೆ ಬೇರೆ ತರ ಕರೀತಾರೆ. ಕರ್ನಾಟಕದಲ್ಲೇ ಬೇರೆ ಬೇರೆ ಸ್ಲ್ಯಾಂಗ್ ಇರೋದೆ ನಿಮ್ಗೆ ಗೊತ್ತಿರೋ ಹಾಗೆ. ಅಂಡ್ ಇದು ನಮ್ಮ ಕಡೆ ಎಷ್ಟಿರುತ್ತೆ ಅಂತ ನಂಗೆ ನಿಜ ನಾಲೆಜ್ ಇಲ್ಲ, ಬಟ್ ಇಲ್ಲಿ 79 ರೂಬಲ್ಸ್ ಇದೆ ಇಷ್ಟಕ್ಕೆ. ಲೈಕ್ ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ, ಪಾಲಕ್ ಸೊಪ್ಪಿದೆ, ಅಂಡ್ ಇನ್ನೊಂದು ಮಶ್ರೂಮ್ಸ್ ಇದೆ. ಮಶ್ರೂಮ್ಸ್ ಇದು ನಮ್ಮ ಕಡೆ ಹಣಬೆ ಅಂತಾರೆ, ಹಣಬೆ. ಇದು ತುಂಬಾ ಜಾಸ್ತಿ 169 ರೂಬಲ್ಸ್ ಇದೆ ಬರೀ ಇಷ್ಟಕ್ಕೆ. ಅಂಡ್ ಲೂಸ್ ಕೂಡ ಸಿಗುತ್ತೆ. ಒನ್ ಕಾರ್ನ್, ಈ ಪ್ಯಾಕೇಜ್ ಕಾರ್ನಿಗೆ 129 ರೂಬಲ್ಸ್ ಆಗುತ್ತೆ. ಇದು ನನ್ನ ಫೇವ್ರೆಟ್ ಸೆಕ್ಷನ್. ಆಪಲ್ 129 ರೂಬಲ್ಸ್ ಪರ್ ಕೆಜಿ. ದ್ರಾಕ್ಷಿ ಸಿಗುತ್ತೆ, ಬೆರಿ ಸಿಗುತ್ತೆ, ಲೆಮನ್ ಸಿಗುತ್ತೆ. ಲೆಮನ್ ನೋಡ್ರಿ ಯಾವ ಸೈಜ್ ಅಲ್ಲಿ ಇದೆ, ನಮ್ ಕಡೆ ಲೆಮನ್ ಅಂತಾರೆ ಇದನ್ನ. 35 ಐತೆ. ಆರೆಂಜ್ ಈ ಸೈಜ್ ಅಲ್ಲಿ ಐತೆ. ಇರೋದು ದೊಡ್ಡ ಚಕೋತ ಅಂತ ಇದ್ದಂಗೆ ಎಲ್ಲ ಸ್ವಲ್ಪ ದೊಡ್ಡದಾಗಿ ಐತಿ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಲೈಕ್ ಇದೆಲ್ಲ ಆಯ್ತು. ಅದು ಗ್ರೀನ್ ಆಪಲ್ ಕೂಡ ಸಿಗುತ್ತೆ. ಇದು 179 ಪರ್ ಕೆಜಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಮುಂದಿನ ವ್ಲಾಗ್ ಅಲ್ಲಿ ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ. Until then,